ನೀವು ಲಾಯರ್ ಅಂತ ಹೇಳ್ತೀರಿ, ನಾನೇನ್ ಕೇಳಿದೆ ನಿಮ್ಮ ಹತ್ರ? ಲಾಯರ್ ಅಂತ ಐಡಿ ತೋರಿಸಿ ಅಂತ ನೀವು ಧಮಕಿ ಎಜುಕೇಟೆಡ್ ಆಗಿ ಬಿಡಿಸಬೇಕು. ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಅಂತ ನೀವು ಅಂದ್ರೋ ಇಲ್ಲೋ? ಅದೇ ಆಗುತ್ತೋ ಇಲ್ಲೋ ಅಂತ ಹೇಳಿದ್ರು. ನಿಮ್ಮ ಐಡಿ ಕಾರ್ಡ್ ಸೀದಾ ಬಂದ್ರೆ ಯಾರಂತ ನಾವು ನಂಬುದು? ಇಲ್ಲಿ ಬರ್ಬೇಕಾದ್ರೆ ಹಾಕೊಂಡು ಬರ್ಬೇಕು. ನಿಮ್ದು ಐಡಿ ಕಾರ್ಡ್ ಎಲ್ಲಿದೆ? ಐಡಿ ಕಾರ್ಡ್ ಮೊಬೈಲ್ ಅಲ್ಲ. ಮೊಬೈಲ್ ನಲ್ಲಿ ಐಡಿ ಕಾರ್ಡ್ ಹುಡುಕ್ತಾರ? ರೇಷನ್ ಕಾರ್ಡ್ ಕೊಟ್ಟರೆ ಅಕ್ಕಿ ಕೊಡುದಿಲ್ಲ ನಾವು ನಿಮಗೆ. ನಿಮ್ಮ ಐಡಿ ಕೊಡು, ನಿಮ್ಮ ಐಡಿ ಕೊಡಿ, ಮತ್ತೆ ಬೇರೆ ಪ್ರೂಫ್ ಬಂದ್ರೆ ನಾವು ನಿಮಗೆ ನಾವೇನ್ ಚೆಕ್ ಮಾಡೋದು? ನೀವು ತೋರಿಸಬೇಕಲ್ಲ ಸರ್, ನೀವು ವಕೀಲರು ಸರ್. ಹಾಕಿ ತೋರಿಸಿ, ಹಾಕಿ ತೋರಿಸಿ. ಬರುವಾಗ ರೆಡಿ ಅಂತ ಇದೆ ಉಂಟಲ್ಲ, ಮಾತಾಡಬೇಡಿ. ಬರಬೇಕು ಕೋರ್ಟ್ಗೆ ನಿಮ್ದು ಅಷ್ಟೇ ತೋರಿಸಬೇಕು. ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿ ಕಾಲ್ ಮಾಡಿ. ಯಾರು ಏನನ್ಬೇಡಿ, ದಯವಿಟ್ಟು ಯಾರು ಏನನ್ಬೇಡಿ. ಅವ್ರು ಹೇಳಿ ಹೋಗಿದ್ರು ಕಾರಲ್ಲಿ ಐಡಿ ಕಾರ್ಡ್ ಇದೆ ಅಂತ. ಸರ್ ನಿಮ್ ಕಾರ್ಡ್ ಇದೆಯಾ? ಐಡಿ ಕಾರ್ಡ್ ನೋಡಿ. ಎಲ್ಲ ರೆಕಾರ್ಡ್ ಮಾಡ್ತಿದ್ದೀರಾ ಹೇಗೂ ಕೂಡ. ಎಲ್ಲ ಪರಿಸ್ಥಿತಿ ನಿಮ್ಮ ಅನಿಸಿದಾಗೆ ಎಲ್ಲ ಆಯ್ತು, ನಿಮ್ಗೆ ಬೇಕಾದಾಗ ಹೇಳ್ತಿದ್ದೀನಿ. ನಾನು ನನ್ನ ಕಲಿಗನ್ನು ಸಹ ನಿಲ್ಲಿಸ್ತಿದ್ದೀನಿ. ನೀವು ಕೂಡ ತಾಳ್ಮೆ ಕಳ್ಕೊಂಡಿದ್ದೀರಾ. ವಿಷಯವನ್ನ ನೀವು ಹೇಳಿದ್ರಿ ಕೋರ್ಟ್ ಡ್ಯೂಟಿ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಕೋರ್ಟ್ ಡ್ಯೂಟಿ ಅಂತ ಹೇಳಿದ್ಕೊಳ್ಳೆ ಕೋರ್ಟ್ ಹಾಕೊಂಡ್ ಬರ್ಬೇಕೋ ಬೇಡವೋ ಇಲ್ಲ ಅಂತ ಹೇಳ್ಬಿಡಿ. ಅಫಿಷಿಯಲ್ ಆಗಿ ಹಾಗೆ ಏನಿದಿಲ್ಲ. ಯೂನಿಫಾರ್ಮ್ ಅಲ್ಲಿ ಇದ್ದೀವಿ, ಬ್ಲಾಕ್ ಅಂಡ್ ವೈಟ್ ಯೂನಿಫಾರ್ಮ್ ಅಲ್ಲಿ. ನನಗೊಂದು 5 ನಿಮಿಷ ಟೈಮ್ ಕೊಡಿ. ನಂದು ಒಳಗೆ 2 ಜೊತೆ ಕೊಟ್ಟಿದ್ದೆ, ನಾನು ನಂಬ್ತೀರಾ ನೀವು? ಅಂದ್ರೆ ಇದು ಕೋರ್ಟ್ ಯೂನಿಫಾರ್ಮ್ ಅಂತ ಇದೆಲ್ಲ ಆಗ್ಬೇಕಿದ್ದಾರೆ. ಉದ್ವಿಗ್ನಾಗ್ಲಿಕ್ಕೆ ಕಾಯ್ತಿದ್ದಾರೆ. ಅರ್ಥ ಆದ್ರೆ ವಿಷಯ ನೋಡಿ, ಇದು ಎಲ್ಲಿ ಕೂಡ ಅಪಪ್ರಚಾರ ಆಗಬಾರ್ದು. ನಮಗೆ ಕೋರ್ಟ್ ಇಂದ ನೋಟಿಸ್ ಬಂದಿದೆ. ರಾಜಶೇಖರ್ ಇದರಿಂದ ಸುಪಾರ್ದಿಯಲ್ಲಿ ನಾನು ಹೇಳ್ತೀನಿ, ಇದು ಹೇಳ್ತಿಲ್ಲ, ಇದ್ದ ವಿಚಾರವನ್ನು ಹೇಳ್ತೀನಿ. ರಾಜಶೇಖರ್ನವರು ಕಳಿಸಿದಂತಹ ಕೋರ್ಟಿನ ಆರ್ಡರ್ ಪ್ರಕಾರ ಬೈ ಹ್ಯಾಂಡ್ ಸರ್ವ್ ಆಗ್ಬೇಕಂತ ಸತ್ಯ ಬೇಕಲ್ಲ. ನಮ್ ನೀವು ಏನ್ ಹೇಳ್ತಾ ಇದ್ರಿ? ಅಡ್ವೊಕೇಟ್ ಇದ್ರ ಅಂತ ಹೇಳ್ತಾ ಇದ್ರಿ. ನಿಮಿಷ ಅವ್ರ ಮನೆ ಆಸ್ತಿ ಪತ್ರ ಕೋರ್ಟ್ ಆರ್ಡರ್, ಅದು ಕೋರ್ಟ್ ಆರ್ಡರ್ ಆಯ್ತಾ? ಕೋರ್ಟ್ ಆರ್ಡರ್ ಸರ್ವ್ ನೀವು ನೋಡಿ ಬೈ ಹ್ಯಾಂಡ್ ಮಾಡೋದಕ್ಕೆ ಕೋರ್ಟ್ ಬಿಸಿ ಇರ್ತಾರೆ ಅಥವಾ ಬೇರೆ ಬೇರೆ. ಇಲ್ಲ ಬೈ ಹ್ಯಾಂಡ್ ಅಲ್ಲ, ಇದೆ ನೋಡಿ, ಅಲ್ಲ ಕೇಳಿ, ಇದೇ ಪ್ರೊಸೀಜರ್ ಅಲ್ಲ ಕೇಳಿ. ಬೈ ಹ್ಯಾಂಡ್ ಪ್ರೊಸೀಜರ್ ಏನಂದ್ರೆ, ಯಾರು ಈ ಮೊಕದ್ದಮೆಯನ್ನು ಹಾಕಿದ್ದಾರೆ ಅವರು ಸ್ವ ಅರ್ಜಿತವಾಗಿ ಹೋಗಿ ಈ ನೋಟಿಸ್ ಅನ್ನು ಕೈಯಲ್ಲಿ ಕೊಡುವಂತ. ಯಾರು